ಪ್ರಿಯ ವೀಕ್ಷಕರೇ, ನಿತ್ಯಾನಂದ ಹಾಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇವೆ. ಹಾಸ್ಯ ಎಲ್ಲ ಕಡೆ ಇರ್ತದೆ. ಪ್ರತಿ ಸರಿ ಹೇಳ್ತಿರ್ತೇನೆ ನಾನು. ದ್ರಾಕ್ಷಾಯಿಣಿ ಅಂಟಿ ಅಂತೇಳಿ ಒಬ್ಬರಿದ್ದರು. ಯಾವಾಗ ನೋಡಿದಾಗ ಬರೀ ನಕ್ಕೋತಾನೆ ಇರೋರು. ನಮಗೆ ಭಾಳ ವಿಚಿತ್ರ ಆಗ್ತದು. ಅವ್ರ ಮನೆಯವ್ರು ನೋಡಿದ್ರೆ ಗಂಟ ಮಕ್ಕ ಹಾಕ್ಕೊಂಡಿರೋರು. ಹಿಂಗೊಂದು 8 ಸರಿ ಅವ್ರು ನೋಡಿದ ಮೇಲೆ ಒಮ್ಮೆ ಕೇಳಿದೆ ನಾ, ದ್ರಾಕ್ಷಾಯಿಣಿ ಅಂಟಿ ಅವ್ರು ನೀವು ಯಾವಾಗಲೂ ಖಾಯಂ ನಕ್ಕೋತಾ ಇರ್ತಿರಲ್ಲ, ಯಾಕೆ ನಿಮ್ಮ ಮನೆಯವರು ಗಂಟು ಮಕ್ಕ ಹಾಕ್ಕೊಂಡಿರ್ತಾರೆ, ಯಾಕೆ ನಮಗೆ ಸಮಸ್ಯೆ ಬಗೆಹರಿಬೇಕಾಗ್ಯದ, ಯಾಕೆ ಅನ್ನೋದು ಹೇಳ್ರಿ ಅಂತಂದೆ. ಅಂದ್ಕೊಳ್ಳಿ ಅಂದ್ರೆ ಹೇಳಿದ್ರು ಅವರು, ನೋಡ್ರಿ ಮದುವೆ ಮುಂಜುವಿ ಹುಟ್ಟಿದ ಹಬ್ಬ ಇಂಥವೇನಾರ ಖುಷಿ ಜಾತ್ರೆ ಹಬ್ಬ ಹುಣ್ಣಿಮೆ ಇಂಥವೇನಾರು ಇದ್ರೆ ನಾವು ಹೋಗಿರ್ತೇನೆ ರೀ. ಮತ್ತು ಸತ್ತಲ್ಲೇ ಮಣ್ಣು ಕೊಡುವಲ್ಲಿ ಒಟ್ಟು ಇಂಥವು ಐತಕರ ಘಟನೆ ನಡೆದಲ್ಲಿ ನಮ್ಮ ಮನೆಯವ್ರು ಹೋಗಿರ್ತಾರೆ. ಹೀಗಾಗಿ ಅವ್ರು ಹಂಗೆ ಇರ್ತಾರೆ, ನಾವು ಹಿಂಗೆ ಇರ್ತೇವ್ರಿ. ಹಿಂಗೆ ಹಾಸ್ಯ ಎಲ್ಲ ಕಡೆ ಸಿಗ್ತಿರ್ತದೆ. ಹಾಸ್ಯವನ್ನು ಆಸ್ವಾದಿಸುವ ಶಕ್ತಿ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಅಳವಡಿಸ್ಕೋಬೇಕು. ಈಗ ಸಾಲಿ ಒಳಗೆ ಕೇಳಿದರು, ನಿಮ್ಮ ಮೈಸೂರಿನ ಪ್ರವಾಸ ಹೇಗಿತ್ತು, ನಿಮ್ಮ ಮೈಸೂರಿನ ಪ್ರವಾಸ ಹೇಗಿತ್ತು, 2 ಪುಟಗಳನ್ನು ಬರೆಯಿರಿ. ಎಲ್ಲರೂ ಬರೆದಿದ್ದರು. ಮೈಸೂರು ಅದು ಹಂಗೆ ಅದನ್ನು ನೋಡಿದ್ವಿ ಇದನ್ನು ನೋಡಿದ್ವಿ ಎಲ್ಲ ಬರೆದಿದ್ದರು. ಸಿದ್ಲಿಂಗನು ಬರೆದಿದ್ದ. ಮೈಸೂರಿನ ಪ್ರವಾಸ ಹೇಗಿತ್ತು ಎಂದರೆ, ನಾವು ಹುಬ್ಬಳ್ಳಿಯನ್ನು ಬಿಟ್ಟು ರೈಲಿನಲ್ಲಿ ಕುಳಿತುಕೊಂಡು ಚುಕುಬುಕು 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 ಒಂದು ಪೇಜ್ ಅದನ್ನು ಚುಕುಬುಕುನ ಬರೆದಿದ್ದವ. ಅಲ್ಲಿ ಮೈಸೂರಿಗೆ ಹೋಗಿ ಅದನ್ನು ನೋಡಿ ಇದನ್ನು ನೋಡಿ ಎಲ್ಲವನ್ನು ನೋಡಿ ಮತ್ತೆ ಮೈಸೂರಿನಿಂದ ಟ್ರೈನಿನಲ್ಲಿ ಕುಳಿತುಕೊಂಡು ಚುಕುಬುಕು 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 ಮತ್ತೊಂದು ಪೇಜ್ ಚುಕುಬುಕುನ ಇಲ್ಲಿಗೆ ಬಂದು ತಲುಪಿದೆವು. ಹಿಂಗೆ ಪ್ರಶ್ನೆ ಕೇಳಿದಾಗ ಉತ್ತರ ಏನು ಬರಿಬೇಕು, ಓದಿದ್ರೆ ಗೊತ್ತಾಗ್ತದೆ, ಸಾಲಿಗೆ ಹೋಗಿದ್ರೆ ಗೊತ್ತಾಗ್ತದೆ, ಇಲ್ಲಂದ್ರೆ ಗೊತ್ತಾಗೋದಿಲ್ಲ. ಸರ್ ಮತ್ತೊಮ್ಮೆ ಪ್ರಶ್ನೆ ಕೇಳಿದ್ರು, 10 ಪ್ರಶ್ನೆ ಕೊಟ್ಟಿದ್ರು. ಬೇಕಾದ 5ಕ್ಕೆ ಉತ್ತರಿಸಿರಿ 10 ಪ್ರಶ್ನೆ ಕೊಟ್ಟು. ಅದರಾಗ ಸಿದ್ಲಿಂಗ್ ಬರೆದಿದ್ದ 10 ಪ್ರಶ್ನೆಗೆ ಉತ್ತರ ಬರೆದಿದ್ದವ. ಇವುಗಳಲ್ಲಿ ಬೇಕಾದ 5ಅನ್ನು ಆರಿಸಿಕೊಳ್ಳಿ. ಹಿಂಗೆ ಮಾಸ್ತರ್ಗೆ ಸವಾಲು ಹಾಕುವಂಥ ಹುಡುಗರು ಇರ್ತಾರೆ ರೀ. ಒಮ್ಮೆ ಏನಾಗಿತ್ತು, ಒಬ್ಬ ಟೈಟಾಗಿ ಅವ್ನು ನಿಂತು ಬಿಟ್ಟಿದ್ದ. ನಿಂತ ಒಬ್ಬ ತಲೆನೋವು ಭಯಂಕರ, ತಲೆ ಒಟ್ಟ ಯಾವ ಡಾಕ್ಟರ್ ಕಡೆ ತೋರಿಸಿದ್ರು ತಲೆನೋವು ಕಡಿಮೆ ಆಗಿದ್ದಿಲ್ಲಂತ. ಅವು ಏನು ಮಾಡಬೇಕು, ಅವನ ಮಕ ನೋಡಿದ ಕೂಳೆ ಅಂದ್ರೆ ಇವ್ನು ಕುಡ್ಕಕ್ಕೆ ತಡ್ಕೊಳಕ್ಕಾಗಿಲ್ಲ. ಯಾಕೋ ಹಿಂಗೆ ಅಡ್ಡಾಡಕತ್ತಿ ಅಂತ ಕೇಳ್ಯಾನ ನಾವು. ತಲೆನೋವು ಆಗೈತೆ ಮರ, ಎಲ್ಲ ಕಡೆ ಅಡ್ಡಾಡಿ ಬಂದು ನಾನು ಒಟ್ಟ ತಲೆನೋವು ಕಡಿಮೆ ಆಗವಲ್ದು. ಡಾಕ್ಟ್ರ್ ಅಂತ ಅದಕ್ಕೆ ಹೋಗ್ತೀವಿ, ಅದಕ್ಕೆ ಇಲ್ಲೇ ಬಾರಿಗೆ ಹೋಗ ಒಂದು ಬಡಿ ಆರಾಮಾಗಿ ಬಿಡ್ತೈತೆ ಅಂತ ಹೇಳ್ಯಾನ. ತಲೆನೋವು ಹೋಗಿಬಿಡ್ತೈತಿ. ಇಲ್ಲಿ ಇವನು ಬಾರಿಗೆ ಹೋದ್ರೆ ತಲೆನೋವು ಕಡಿಮೆ ಆಕತ್ತೆ ಅಂತ ಕೇಳ್ಯಾನವ. ತಲೆನೋವು ಅಲ್ಲ, ಈಗ ನನ್ನ ತಗೋ, ಹೊಲ ಹೋಗೈತಿ, ಮನೆ ಹೋಗೈತಿ, ಎಲ್ಲ ಹೋಗ್ಯಾವ, ಮತ್ತು ನೀನು ತಲೆನೋವು ಹೋಗೋದಿಲ್ಲನೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ, ಹೋಗಿ ಹೊಡಿ. ಹಿಂಗೆ ಏನಾರ ತಮ್ಮ ಅನುಭವದ ಇದನ್ನು ಮತ್ತೊಬ್ಬರ ಮೇಲೆ ಹಾಕಿ ಎದಕ್ಕಾರ ಏನಾರ ಹೇಳ್ತಿರ್ತಾರೆ. ಇನ್ನು ಆಡು ಭಾಷೆ ಒಳಗೆ ಹಾಸ್ಯ ಹೆಂಗಿರ್ತದಂತಂದ್ರೆ, ನನ್ನ ಉದಾಹರಣೆನ, ನಾ ಇಲ್ಲಿ ಶೂಟಿಂಗ್ ಬರಬೇಕಾದ್ರೆ ನಮ್ಮ ಮನೆ ಗೇಟ್ ಬಿಟ್ಟು ಹೊರಗೆ ಬಂದೆ. ಇದ್ರಿಗೆ ಮನೆ ಅವನ ಹೆಂಡ್ತಿಗೆ ಹೇಳಾಕತ್ತಿದ್ದವ, ಏಯ್ ಬಿಸಿನೀರು ಕಾಸಾಕಿಡ ಅಂದ. ಏನೋ ಸಪ್ಪಳಾದಂಗಾತು, ನಿಂತೆನ. ಒಮ್ಮೆ ಹೇಳಿರು ತಿಳಿದಿಲ್ಲ, ಬಿಸಿನೀರು ಕಾಸಾಕಿಡ ಅಂದ. ನನಗೆ ತಡ್ಕೊಳಕ್ಕಾಗಲಿಲ್ಲ, ಹೋಗಿ ಅವ್ನು ಬಡದೆ ಹಿಂಗೆ. ಏ ಶಿವ, ಬಿಸಿನೀರಿದ್ರೆ ಎದಕ್ಕೆ ಕಾಸ್ತೀರ ಅವನು, ತಣ್ಣೀರಿದ್ರೆ ಕಾಸಬೇಕು, ಬಿಸಿನೀರಿದ್ರೆ ಎದಕ್ಕೆ ಕಾಸೋದ್ರಿ. ಆಡು ಮಾತು ಹಂಗೆ ಬರ್ತಿರ್ತಾವ. ಅಲ್ಲಿಂದ ಮುಂದೆ ಹಂಗೆ ನಾ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂತ ಬಂದೆ. ಬಸ್ ಸ್ಟ್ಯಾಂಡಿಗೆ ಬರಬೋ ಮುಂದೆ ಹಂಗೆ ಬೆನ್ನ ಹತ್ತಿದವ. ಸರ ಬದಾಮಿ ಸರ, ಏನು ಸೂರ್ಯನ ಬಿಸಿಲು ರೀ ಪಾಯ್ದ ಅಂದ. ಮತ್ತು ಚಂದ್ರನ ಬಿಸಿಲು ಅಂತೂ ಬೀಳೋದಿಲ್ಲ, ಸೂರ್ಯ ಅಂದ ಬಿಸಿಲು ಬೀಳೋದು. ಒಟ್ಟು ಅವ್ನು ಹೆಂಗಾರ ಮಾಡಿ ತಪ್ಪಿಸಿ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಆತಂತ ಹೋದೆ. ಬಸ್ ಸ್ಟ್ಯಾಂಡ್ನಾಗ ಬಸ್ ದಾರಿ ಕಾಯ್ಕೊಂತ ನಿಂತೇನಿ. ಅಲ್ಲೂ ಬಂದ, ಸರ ಬಸ್ಸಿನ ದಾರಿ ಕಾಯಕತ್ತೀರಿ ಅಂದ. ಏ ಹೆಲಿಕಾಪ್ಟರ್ ಬರ್ತದೆ ನಾನು ನೋಡಕತ್ತೇನಪ್ಪ ಅಂದೆನ. ಬಸ್ಸಿನ ಬಂತು, ಬಸ್ಸಿನೊಳಗೆ ಹೋಗಿ ಕೂತೆ. ಕಿಟಕಿಯಾಗ ಆಸಿ ಬಂದು ಮತ್ತೆ, ಸರ ಊರಿಗೆ ಹೊಂಟಿರಿ ಅಂದ. ಏ ಇಲ್ಪ ಸ್ವಲ್ಪ ಸುಡುಗಾಡು ಹೆಂಗೈತಿ, ಅಡ್ಡಾಡಿ ನೋಡ್ಕೊಂಡು ಬರ್ಬೇಕಂತ ಹೊಂಟೇನೆ. ಮತ್ತು ಬಸ್ಸಿನ ಕುಂತ ಅವ್ರು ಊರಿಗೆ ಹೋಗಲ್ದ ಎಲ್ಲಿ ಹೋಗಿರ್ತಾರೆ ರೀ. ಕೇಳೋ ಪದ್ಧತಿ ಹೆಂಗಿರ್ತಾವೆ, ಆಡು ಭಾಷೆ ಒಳಗೆ ಕೇಳಿದ್ದು ಅದು ಇದು ಬರೋದಿಲ್ಲ. ಅಲ್ಲಿಂದ ಹೆಂಗೋ ಮಾಡಿ ತಪ್ಪಿಸ್ಕೊಂಡು ಬಸ್ ಬಿಡ್ತು. ಬಂದೆ ಹುಬ್ಬಳ್ಳಿಗೆ. ಹುಬ್ಬಳ್ಳಿಗೆ ಬಂದ್ವಿ, ಟ್ರೈನ್ ಲೇಟ್ ಇತ್ತು. ಇನ್ನೊಂದು ಪಿಕ್ಚರ್ ನೋಡಿದ್ರೆ ಆತಂತ ಪಿಕ್ಚರ್ ನೋಡಕ್ಕೆ ಹೋದೆ ನಾನು. ಇಂಟರ್ವ್ಯೂಲ್ ಬಿಟ್ಟಾಗ ಮತ್ತೆ ಟಾಕೀಸ್ನಾಗ ಭೇಟಿ ಆತ ಆಸಾಮ್ಯಾಗ. ಸರ ಪಿಕ್ಚರ್ ನೋಡಕ್ಕೆ ಬಂದಿರಿ ಅಂದ. ಇಲ್ಪ ಶೇಂಗಾ ಮಾರಕ್ಕೆ ಬಂದಿದ್ನ ಇಲ್ಲ. ಅಷ್ಟು ಇಂಟರ್ವ್ಯೂಲ್ ಬಿಟ್ಟು ಒಳಗೆ ಹೋಗಿದ್ವಿ.
ಪಿಕ್ಚರ್ ಸೀನ್ ಒಳಗೆ ಏನು ಬಂತು, ಒಂದು ಹುಲಿ ಕಾಡಿನಿಂದ ತಪ್ಪಿಸ್ಕೊಂಡು ಊರಾಗ ಬರೋ ಸೀನ್ ಬಂದುಬಿಡ್ತು ಅದ್ರಾಗ. ಇವ ಲಂಗಟ ಹಿಡ್ಕೊಂಡು ಓಡಿ ಹೊಂಟಬಿಟ್ಟ, ಗೇಟ್ ಬಂದು ಗಪ್ಪನ ಹಿಡ್ದವನ್ನ. ಹಿಂಗೆ ಜೋರಾಗಿ ಓಡಿ ಹೊಂಟಿ ಅಂದ್ರೆ ಪಾಕಿಟ್ ಹೊಡೆದಿರ್ಬೇಕು, ನೀನು ಯಾರಿಗೆ ಏನು ಮಾಡಿ ಬಂದು ಹೇಳಂತೇಳಿ. ಸರಿ ಓ ಮರ, ಜೀವ ಬೇಸರ ಆಗೈತಾನೆ, ಅಲ್ಲಿ ನೋಡ್ದ ಅಲ್ಲಿ ಹುಲಿ ಓಡಿ ಬರಾಕತ್ತದ ಗೊತ್ತಾಗೋದಿಲ್ಲ, ಸರಿ ಅಂದವ್ನು ಹೊಂಟ. ಅವ್ನು ಗೇಟ್ ಬಂದು ಹೇಳಿದ, ಅಲ್ಲೋ ಹುಲಿ ಓಡಿ ಬರಾಕತ್ತದ್ದು ಸಿನಿಮಾದಾಗದ ಅಂದ್ರೆ ಇವು ಹೇಳಿದ ಅದಕ್ಕೆ. ಹುಲಿ ಓಡಿ ಬರಾಕತ್ತದ್ದು ಸಿನಿಮಾದಾಗ ಅನ್ನೋದು ನಿನಗೂ ಗೊತ್ತಾಕತಿ, ನನಗೂ ಗೊತ್ತಾಕತಿ, ಹುಲಿಗೇನು ಗೊತ್ತಾಗಬೇಕದ. ವೀಕ್ಷಕರೇ, ಇಲ್ಲಿಗೆ ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ, ಆಮೇಲೆ ಮತ್ತೆ ಬರೋಣ.